1 ಲೀಟರ್ ಹಾಲಿಗೆ 10 ರೂಪಾಯಿ ದರ ಹೆಚ್ಚಳ ಮಾಡಬೇಕು ಅಂತ ಆಗ್ರಹಿಸಿ ಸಾವಿರಾರು ರೈತರು ಹಾಗೂ ಮಹಿಳೆಯರು ರಾಮನಗರ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ಪ್ರತಿಭಟನಾಕಾರರು ಬಳಿಕ ಬೆಂಗಳೂರು ಟು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಿ ರಸ್ತೆ ಮಧ್ಯೆ ಸುಮಾರು 100 ಲೀಟರ್ ಹಾಲು ಚೆಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರಸ್ತುತ ಭಮೂಲ್ ಅಧ್ಯಕ್ಷರಾಗಿರುವ ಮಾಜಿ ಸಂಸದ ಡಿಕೆ ಸುರೇಶ್ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇದೇ ಜಿಲ್ಲೆಯವರಾಗಿರುವುದರಿಂದ ರೈತರ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಹಾಲಿನ ದರವನ್ನು ಪ್ರತಿ ಲೀಟರ್ಗೆ 10 ರೂಪಾಯಿ ಹೆಚ್ಚಿಸಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯವನ್ನು ಮಾಡಿದ್ದಾರೆ. 1 ಲೀಟರ್ ನೀರಿನ ಬೆಲೆ 20 ಇದ್ದರೆ ರೈತರು ಉತ್ಪಾದಿಸುವ ಹಾಲಿಗೆ ಕೇವಲ 35 ಮಾತ್ರ ಸಿಗ್ತಾ ಇದೆ. ಪಶು ಆಹಾರ, ಮೇವು ಹಾಗೂ ನಿರ್ವಹಣಾ ವೆಚ್ಚ ನಿರಂತರವಾಗಿ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಹಾಲಿನ ದರ ಹೆಚ್ಚಳ ಅನಿವಾರ್ಯವಾಗಿದೆ. ಸರ್ಕಾರ ಕೂಡಲೇ ರೈತರ ಬೇಡಿಕೆಗೆ ಸ್ಪಂದಿಸದಿದ್ದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತ ರೈತ ಮುಖಂಡರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಹಿರಿಯ ರೈತ ಮುಖಂಡ ಪುಟ್ಟಸ್ವಾಮಿ, ಚನ್ನಪಟ್ಟಣ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಡಿಎಂಕೆ ಕುಮಾರ್, ರೈತ ಸಂಘದ ಜಿಲ್ಲಾಧ್ಯಕ್ಷ ಭೈರೇಗೌಡ ಹಾಗೂ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ರವಿ ಸೇರಿದಂತೆ ಸಾವಿರಾರು ರೈತರು ಮತ್ತು ಮಹಿಳೆಯರು ಭಾಗವಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ 14,470 ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದ್ದಾವೆ. 25 ಲಕ್ಷ ಕುಟುಂಬಗಳು ಇವತ್ತು ಹೈನೋದ್ಯಮವನ್ನು ಕೈಗೊಂಡಿದ್ದಾರೆ. ಹೈನೋದ್ಯಮ ಕೈಗೊಳ್ಳುವುದು ಅನ್ನೋದಾದರೆ ಅಲ್ಲಿ ಒಂದು ಉದ್ಯೋಗ ಸೃಷ್ಟಿ ಆಗ್ತಾ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟ. ಹಾಗೆಯೇ ಕರ್ನಾಟಕ ರಾಜ್ಯದ 80% ಹಳ್ಳಿಗಳು ಹೈನೋದ್ಯಮಕ್ಕೆ ತಮ್ಮ ಕೊಡುಗೆಯನ್ನು ಕೊಡ್ತಿದ್ದಾವೆ ಅಂತಕ್ಕಂಥದ್ದು. ಈ ನಮ್ಮ ಬೆಮೂಲ್ ವ್ಯಾಪ್ತಿಗೆ ಬಂದರೆ 1850 ಹಾಲು ಉತ್ಪಾದಕರ ಸಂಘಗಳಿದ್ದಾವೆ. ಸಾಂಕೇತಿಕವಾಗಿ ಇವತ್ತೊಂದು 5-6 ಸಾವಿರ ಜನ ರೈತರು ಉತ್ಪಾದಕರು ಸೇರಿ ನಾವು ಶಾಂತಿಯುತವಾಗಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಸರ್ಕಾರಕ್ಕೆ ಒಂದು ವಿನಂತಿಯನ್ನು ಮಾಡಬೇಕು ಅಂತೇಳಿ ಇಲ್ಲಿ ನಾವು ಸಮಾವೇಶಗೊಂಡಿದ್ದೀವಿ. ಈ ಸಮಾವೇಶ ಶಾಂತಿಯುತ ಮತ್ತು ಸತ್ಯಾಗ್ರಹದ ಹಾದಿಯಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು. ಯಾವುದೇ ಟೀಕೆ ಟಿಪ್ಪಣಿ ಅಥವಾ ಉದ್ದಟತನದ ಆವೇಶದ ಮಾತುಗಳಿಲ್ಲ. ಹೀಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಹೈನುಗಾರಿಕೆ ತುಂಬ ಕಷ್ಟ ಇದೆ. ಬೇರೆ ರಾಜ್ಯಗಳಲ್ಲಿ ಹೆಚ್ಚು ಬೆಲೆಗೆ ಹಾಲನ್ನು ಮಾರಾಟ ಮಾಡ್ತಾ ಇರುವಾಗ ಕರ್ನಾಟಕದಲ್ಲಿ ಕೇವಲ 48 ರೂಪಾಯಿಗೆ 1 ಲೀಟರ್ ಹಾಲನ್ನು ಮಾರಾಟ ಮಾಡ್ತಿದ್ದಾರೆ ಸರಾಸರಿ ಬೆಲೆ. ಇದಲ್ಲ, ಗುಜರಾತಲ್ಲಿ 70 ರೂಪಾಯಿ ಇದೆ, ಕೇರಳದಲ್ಲಿ 65 ಇದೆ, ಮಧ್ಯಪ್ರದೇಶದಲ್ಲಿ ಬೇರೆ ಬೆಲೆ ಇದೆ, ಕರ್ನಾಟಕದಲ್ಲಿ ಮಾತ್ರ 48 ರೂಪಾಯಿಗೆ ಕೊಡ್ತಾರೆ ಅನ್ನೋದಾದರೆ ದೊಡ್ಡ ಅಪಮಾನ ಮಾಡ್ದಂಗೆ ಆಗ್ತದೆ. ಇಡೀ ಹಾಲು ಉತ್ಪಾದಕ ಕ್ಷೇತ್ರವನ್ನು ಒಂದಲ್ಲ ಒಂದು ರೀತಿಯಲ್ಲಿ ಮುಷ್ಟಿಯಲ್ಲಿ ಇಟ್ಕೊಂಡು ದಮನ ಮಾಡ್ತಕ್ಕಂಥದ್ದಾಗ್ತಿದೆ. ಕೇವಲ 5 ರೂಪಾಯಿ ಪ್ರೋತ್ಸಾಹ ಧನ ಅಲ್ಲ, 15 ರೂಪಾಯಿ ಕೊಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಸೆ. ಹಾಗೆಯೇ ಇವತ್ತೇನು ಬೆಲೆ ಇದೆಯೋ ಅದನ್ನು 10 ರೂಪಾಯಿಗೆ ಹೆಚ್ಚಿಸಲೇಬೇಕು ಅನ್ನುವಂಥದ್ದು ನಮ್ಮ ಭಾಳ ಮುಖ್ಯವಾದಂಥ ಡಿಮ್ಯಾಂಡು. ಜೊತೆಗೆ ಏನೆಲ್ಲ ನಡವಳಿಕೆ ಆಗ್ತಿದೆಯೋ ಈ ಹೈನೋದ್ಯಮದಲ್ಲಿರ್ತಕ್ಕಂಥ ಲಾಭ, ನಷ್ಟ, ಕಷ್ಟ, ಆದಾಯ ಇವೆಲ್ಲವನ್ನು ಅಧ್ಯಯನ ಮಾಡಲಿಕ್ಕೆ ಒಂದು ತಜ್ಞರ ಸಮಿತಿಯನ್ನು ನೇಮಕ ಮಾಡಲೇಬೇಕು. ಇಲ್ಲಿ ತನಕ ಹೈನೋದ್ಯಮಕ್ಕೆ ಸಂಬಂಧಪಟ್ಟಂಗೆ ಎಕ್ಸ್ಪರ್ಟ್ ಕಮಿಟಿ ರಚನೆ ಆಗಿಲ್ಲ. ಒಂದು ಎಕ್ಸ್ಪರ್ಟ್ ಕಮಿಟಿ ರಚನೆ ಆಗಿ ತನ್ನ ಅಭಿಪ್ರಾಯಗಳನ್ನ, ತನ್ನ ವರದಿಯನ್ನು ಕೊಟ್ಟದ್ದೇ ಆದರೆ ಸರ್ಕಾರಕ್ಕೆ ಭಾಳ ಮುಖ್ಯವಾದಂಥ ಸಲಹೆ ಕೊಟ್ಟಂಗಾಗ್ತದೆ. ಈ ಹಿನ್ನೆಲೆಯಲ್ಲಿ ಒಂದು ತಜ್ಞರ ಸಮಿತಿ ಕೂಡ ಆಗಬೇಕು. ಮತ್ತು ಈ ಕ್ಷೇತ್ರ, ಈ ಜಿಲ್ಲೆ ಮುಖ್ಯಮಂತ್ರಿಗಳ ಕ್ಷೇತ್ರ ಆಗಿರೋದ್ರಿಂದ ಭಾಳ ಗಂಭೀರವಾಗಿ ಪರಿಗಣಿಸಬೇಕು. 2013ರಲ್ಲಿ ಕ್ಷೀರಭಾಗ್ಯವನ್ನು ಸಿದ್ದರಾಮಯ್ಯನವರು ಕೊಟ್ಟರು. ಮುಖ್ಯಮಂತ್ರಿಯಾದ ಕೇವಲ 1 ವಾರದಲ್ಲಿ ಕ್ಷೀರಭಾಗ್ಯವನ್ನು ಘೋಷಣೆ ಮಾಡಿದ್ರು. ಈ ಮುಖ್ಯಮಂತ್ರಿಗಳು 1 ತಿಂಗಳಾದಮೇಲೆ ಹಾಲಿನ ಬೆಲೆಗೆ 10 ರೂಪಾಯಿ ಮತ್ತು ಪ್ರೋತ್ಸಾಹಧನ, ನೌಕರರಿಗೆ ಹೆಚ್ಚು ಕೊಡ್ತಕ್ಕಂಥ ವಿಚಾರ, ತಜ್ಞರ ಸಮಿತಿ ನೇಮಕ ಮಾಡ್ತಕ್ಕಂಥ 5-6 ಡಿಮ್ಯಾಂಡ್ಗಳಿದ್ದವು. ಇದನ್ನು ಪುರಸ್ಕರಿಸಬೇಕು, ಗೌರವ ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಇಂದ ಪ್ರತಿ ಲೀಟರ್ಗೆ 10 ರೂಪಾಯಿ ದರ ಹೆಚ್ಚಿಸುವಂತೆ ಒತ್ತಾಯಿಸಿ ಇಡೀ ರೈತರು ಇವತ್ತು ದುರಂತ ಅಂದರೆ ತಾಯಂದಿರು ಬಂದಿದ್ದಾರೆ. ಅವರು ಬೆಳಿಗ್ಗೆ 4 ಗಂಟೆಗೆ ಎದ್ದು ಹಾಲು ಕರೆದು ತಮ್ಮ ಮಕ್ಕಳಿಗೆ ಊಟ ತಿಂಡಿ ಇಲ್ಲ ಅಂದರೂ ಕೂಡ ಹಸುಗಳನ್ನು ಸಾಕಿ ಆ ಹುಲ್ಲು ಕುಯ್ಕೊಬಂದು ಹಾಕಿ ಅವರು ಬೆವರನ್ನು, ಅವರ ದೇಹದಲ್ಲಿರುವಂಥ ರಕ್ತವನ್ನು ಬಸಿದು ಇವತ್ತು ಹಾಲನ್ನು ಕರೆದು ಈ ರಾಜ್ಯಕ್ಕೆ ಮತ್ತು ಈ ಒಂದು ಪಟ್ಟಣಕ್ಕೆ ಕಳಿಸ್ತಾ ಇದ್ದಾರೆ. ಅವರು ಬೆವರಿಗೆ ಇವತ್ತು ಬೆಲೆ ಇಲ್ಲಂತ ಪರಿಸ್ಥಿತಿ ಬಂದಿದೆ. ಇವತ್ತು ರಾಜ್ಯ ಸರ್ಕಾರ ಇವತ್ತು
ಮಾಡಲಿಕ್ಕೆ ಮುಂದಾಗಬೇಕು. ಏನು ಇವತ್ತು ಗ್ಯಾರಂಟಿಯನ್ನು ಒಂದು ಹೆಸರಲ್ಲಿ ರಾಜ್ಯ ಸರ್ಕಾರ 50-60 ಕೋಟಿಗಳನ್ನ ಈ ರಾಜ್ಯಕ್ಕೆ ಹೊರೆಯಾಗಿದೆ. ಇವತ್ತು 10-15 ಎಕರೆಯ ಒಡೆಯರ ಮನೆಗೆ ಇವತ್ತು 2,000 ರೂಪಾಯಿ ಮತ್ತು ಏನು ವಿದ್ಯುತ್ ಬೆಲೆ ಮತ್ತು ಬಸ್ ಫ್ರೀ ಅಂತ ವೆಚ್ಚವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಿಜವಾಗಿ ರೈತರು ಇವತ್ತು ಹಾಲು ಉತ್ಪಾದಕರಿದ್ದಾರೆ, ಅವರಿಗೆ ಈ ಗ್ಯಾರಂಟಿ ಯೋಜನೆಯಂಥ ಯೋಜನೆಗಳನ್ನು ಕಡಿಮೆ ಮಾಡಿ ರೈತರಿಗೆ ಬೆಂಬಲ ಬೆಲೆಯನ್ನು ಕೊಟ್ಟರೆ ಈ ನಿಜವಾಗಿ ಈ ರಾಜ್ಯ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ. ಅದನ್ನು ಬಿಟ್ಟು ಇವತ್ತು ಗ್ಯಾರಂಟಿ ಯೋಜನೆಯಲ್ಲಿ ಯಾವುದೋ ಒಂದು ಖಾತೆಗೆ ಇವತ್ತು ಹಣವನ್ನು ವ್ಯಯವನ್ನು ಮಾಡ್ತಾ ಇರೋದು ಇವತ್ತು ದೇಶದ ಮತ್ತು ರಾಜ್ಯದ ದುರಂತ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಯಾವ ರೈತರು, ಮಹಿಳೆ ತಾಯಂದಿರು, ವಯಸ್ಸಾದಂಥ ವೃದ್ಧರು ಇವತ್ತು ಹಸು ಕರುಗಳನ್ನು ಸಾಕಿ ಇವತ್ತು ಅವರ ರಕ್ತವನ್ನು ಬಸಿದು ಇವತ್ತು ಜನರಿಗೆ ಹಾಲನ್ನು ಉಣಿಸ್ತಾ ಇದ್ದಾರೆ. ಅವರ ಒಂದು ನೋವಿಗೆ ಮತ್ತು ಅವರೊಂದು ಶ್ರಮಕ್ಕೆ ಇವತ್ತು ರಾಜ್ಯ ಸರ್ಕಾರ ಮುಂದಾಗ್ತಾ ಇಲ್ಲ ಅನ್ನೋದು ಒಂದು ದುರಂತದ ವಿಷಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. 3.5 3.5 ಬಂದರೆ ನಮಗೆ 35 ರೂಪಾಯಿ ಸಿಗ್ತದೆ. 3.6 ಈ ಥರ ಬಂದರೆ 1 ಪೈಸಾ 10 ಪೈಸಾ ಈ ಥರ ರೈಸ್ ಆಗ್ತಾ ಹೋಗ್ತದೆ. ಹಾಗಾಗಿ ಇವತ್ತು ಏನು ಇಡೀ 6 ಕೋಟಿ ಕನ್ನಡಿಗರಿಗೆ ಇವತ್ತು ಏನು ಪ್ರೋಟೀನ್ ಯುಕ್ತ ಹಾಲನ್ನು ಇವತ್ತು ನಾವು ಕೆಲವೇ ಲಕ್ಷಾಂತರ ಮಂದಿ ಮಾತ್ರ ನಾವು ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ದಾರೆ. ಇವತ್ತು ಹಾಲಿನ ದರ ಮಾತ್ರ ಕಮ್ಮಿ ಇದೆ. ಇವತ್ತು ಉತ್ಪಾದನಾ ವೆಚ್ಚ ಅತಿ ಆಗ್ತಾ ಇದೆ. ಹಾಗಾಗಿ ಇವತ್ತು ನಾವು ಸರ್ಕಾರ ಮತ್ತು ಒಕ್ಕೂಟ ಎರಡನ್ನೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ನಮಗೆ 50ಕ್ಕಿಂತ ಹೆಚ್ಚು ಲೀಟರ್ಗೆ ಒಕ್ಕೂಟದಿಂದ ಕೊಡಬೇಕು ಮತ್ತು ಪ್ರೋತ್ಸಾಹಧನವಾಗಿ 10 ರೂಪಾಯಿನ ಸರ್ಕಾರ ಕೊಡಬೇಕು ಅಂತ ಇವತ್ತು ಹೇಳಿ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಹಾಲು ಉತ್ಪಾದಕರು ಮತ್ತು ಎಲ್ಲ ಕಾರ್ಯದರ್ಶಿಗಳಿರ್ಬೋದು ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾನು ವಿರೋಧ ಪಕ್ಷಗಳು ಕೂಡ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೀವು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರೆ ಅಂತೀರಿ. ಇವತ್ತು ಹಾಲಿನ ದರವನ್ನು ಯಾಕೆ ನೀವು ಹೆಚ್ಚಿಗೆ ಮಾಡ್ತಾ ಇಲ್ಲ? ಏನು ಮಾಡ್ತಾ ಇದ್ದಾರೆ ವಿರೋಧ ಪಕ್ಷಗಳು? ಆಳಿದ ಪಕ್ಷವನ್ನು ಕೇಳಬೇಕಾದಂಥ ವಿರೋಧ ಪಕ್ಷಗಳು ಹಾಲಿನ ದರವನ್ನು ಇವತ್ತು ರೈತನಿಗೆ ಹೆಚ್ಚಿಗೆ ಮಾಡಿ ಅಂತ ಒಬ್ಬರು ಕೂಡ ತುಟಿ ಬಿತ್ತಾ ಇಲ್ಲ. ಯಾಕೆ? ಇದರೊಳಗೆ ರೈತರಿಗೆ ತಾರತಮ್ಯ ಮಾಡ್ತಾ ಇರ್ತಕ್ಕಂಥ ವಿರೋಧ ಪಕ್ಷಗಳನ್ನ ನಾವು ನಂಬಿಕೊಂಡು ನಾವೇನು ಮಾಡೋಕ್ಕಾಗಲ್ಲ. ಇವತ್ತು ನಾವು ಆಡಳಿತ ಪಕ್ಷಕ್ಕೆ ನಾವು ಉತ್ಪಾದಕರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಸಾಂಕೇತಿಕವಾಗಿ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಇವತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಒಕ್ಕೂಟಕ್ಕೆ ಎರಡೂ ಕೂಡ ಮನವಿಯನ್ನು ಕೊಡ್ತಾ ಇದ್ದೀವಿ. ಇದು 1 ತಿಂಗಳಲ್ಲಿ ಏನಾದರೂ ಅವರಿಗೆ 1 ತಿಂಗಳ ಗಡುವನ್ನು ಕೂಡ ಕೊಡ್ತಾ ಇದ್ದೀವಿ. ಏನಾರು ಅವರು ನಿರ್ಧಾರ ತಗೊಂಡಿಲ್ಲ ಅಂದರೆ ಇವತ್ತು ವಿಧಾನಸೌಧ ಮತ್ತು ಬೆಂಗಳೂರು ಒಕ್ಕೂಟವನ್ನು ಮುತ್ತಿಗೆ ಹಾಕುವಂಥ ಕೆಲಸವನ್ನು ಕೂಡ ನಮ್ಮ ಉತ್ಪಾದಕರು ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಮಾಧ್ಯಮದ ಮುಖಾಂತರ ನೀವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯಮಾಡಿ ರೈತರು ಸಂಕಷ್ಟದಲ್ಲಿದ್ದಾರೆ. ಇವತ್ತು ಬರಗಾಲ ಬಂದಿದೆ, ಮಳೆ ಇಲ್ಲ, ಹಸುಗಳಿಗೆ ಮೇವು ಅಣಿಸೋದೇ ಕೂಡ ತುಂಬ ಕಷ್ಟ ಆಗಿದೆ. ದಯಮಾಡಿ ಹಾಲಿನ ದರವನ್ನು ಹೆಚ್ಚಿಗೆ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೀವಿ. ಖಂಡಿತ ನಾವಂತೂ ನಿರೀಕ್ಷೆ ಮಾಡಿದ್ದೀವಿ ಇದನ್ನು ಹೆಚ್ಚಳ ಮಾಡ್ತಾರೆ ಅಂತ ಹೇಳಿ. ಯಾಕೆಂದರೆ ಅವರು ಕೂಡ ಒಂದು ರೈತ ಕುಟುಂಬದಿಂದ ಬಂದಂಥವ್ರು, ಈ ಜಿಲ್ಲೆಯ ರೈತರ ಕಷ್ಟವನ್ನು ಅರ್ತಿದ್ದಾರೆ ಅಂತ ನಾವಾದರೂ ಭಾವಿಸ್ತಾ ಇದ್ದೀವಿ. ಆ ಒಂದು ಪರಿಹಾರ ನಮಗೆ ಸಿಕ್ತಂತ ಆ ಆಶಾಭಾವನೆಯನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಈ ಹಿಂದೆ ನಿಮ್ಮ ಪಕ್ಷ ಪ್ರಣಾಳಿಕೆಯಲ್ಲಿ ತಿಳಿಸ್ದಂಗೆ ನೀವು ಹಾಲಿನ ಪ್ರೋತ್ಸಾಹಧನಕ್ಕೆ 10 ರೂಪಾಯಿ ಮಾಡಬೇಕು. ಆಮೇಲೆ ಹಾಲಿನ ಉತ್ಪಾದನೆಗೆ ರೈತರಿಗೆ ಭಾಳ ಸಂಕಷ್ಟ ಎದುರಿಸ್ತಿದ್ದಾರೆ. ಆ ಕಾರಣದಿಂದ ಪಕ್ಷ ಭೇದ ಮರೆತು ಇದರಲ್ಲಿ 3 ಪಕ್ಷಗಳು ಭಾಗಿದಾರರಾಗಬೇಕು. ಯಾರು ಏರು ಇಲ್ಲ, ಯಾರು ಪೇರು ಇಲ್ಲ, ಎಲ್ಲ ಪಕ್ಷಗಳು ಒಂದೇ ನಿಲುವಿರ್ತಾರೆ. ಎಲ್ಲ ಪಕ್ಷದ ನಿರ್ದೇಶಕರು ಮತ್ತು ಅಧ್ಯಕ್ಷರುಗಳು ಸೇರಿಕೊಂಡು ಈ ಹಾಲಿನ ದರವನ್ನು ಹೆಚ್ಚಿಗೆ ಮಾಡೋದ್ರೊಳಗೆ ಭಾಗಿದಾರರಾಗಿ ಕೂಡಲೇ ಹಾಲಿನ ದರನ 10 ರೂಪಾಯಿ ಜಾಸ್ತಿ ಮಾಡಬೇಕು, ಪ್ರೋತ್ಸಾಹ ದರನ 10 ರೂಪಾಯಿ ಕೊಡೋ ರೀತಿ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಒತ್ತಾಯಿಸ್ತದೆ.